ದಾರಿ ತಪ್ಪಿಸುವಂತ ಮಾತು ನಾವ್ ಹೇಳಿದಂತದ್ದು. ನನ್ನ ಕೇಳಿದ್ದೀರಾ, ನಾನು ಉತ್ತರ ಕೊಡ್ತಾ ಇದ್ದೀನಿ. ಒಂದ್ ನಿಮಿಷ ಸರ್, ಅದರದ್ದೇ ಕಂಟಿನ್ಯೂ ಅದಕ್ಕೆ ಆನ್ಸರ್ ಕೊಡಿ. ದೇಶದ ವಿಚಾರ ಈಗ ನೋಡಿ, ನೀವು ನೋಡಿ ವಿಚಾರ ಎತ್ತಿದ್ರಿ. ಇಬ್ಬಾಗ ಅನ್ನೋ ಪದ ಡಿ.ಕೆ. ಸುರೇಶ್ ಉತ್ತರ ದಕ್ಷಿಣ ಅಂದ್ರೇನು? ನಿಮ್ ಪ್ರಕಾರ ಏನು? ನಿಮ್ ಪ್ರಕಾರ ಇದ್ಯಾವುದು ದಾರಿ ತಪ್ಪಿಸುವಂತ ಮಾತಾ? ಇದು ದಾರಿ ತಪ್ಪಿಸುವಂತ ಮಾತಲ್ವಾ? ಇದು ಇಡೀ ದಾರಿ ತಪ್ಪಿಸುವಂತ ಮಾತಲ್ವಾ? ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾತಾಡ್ಬೇಕು ಅಂದ್ರೆ ಸದನದಲ್ಲಿ ಮಾತಾಡ್ಬೇಕು, ಇಲ್ಲ ಕೇಂದ್ರದಲ್ಲಿರೋ ಇದ್ರಲ್ಲಿ ಮಾತಾಡ್ಬೇಕು. ನೀವೆಲ್ಲಿ ಮಾತಾಡಿದ್ರಿ? ದೆಹಲಿಯ ರೋಡ್ ಅಲ್ಲಿ ಮಾತಾಡಿದ್ರಿ. ನೀವಲ್ಲಿ ನಿಮ್ ಇಡೀ ಮಂತ್ರಿಮಂಡಲ ತಗೊಂಡು, ಶಾಸಕರ ತಗೊಂಡು, ಜನರ ದುಡ್ಡನ್ನು ತಗೊಂಡು ಪೋಲ್ ಮಾಡಿ ಎಲ್ಲಿ ಮಾತಾಡಿದ್ರಿ ನೀವಲ್ಲಿ? ರಾಜ್ಯಕ್ಕೆ ಅನ್ಯಾಯ ಆಗಿದ್ರೆ ಎಲ್ಲಿ ಮಾತಾಡಿದ್ರಿ ನೀವು? ಎಲ್ಲಿ ಮಾತಾಡಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಕೊಡ್ಬೇಕು ದಯವಿಟ್ಟು. ನೋಡಿ, ಈಗ ವಿಚಾರ ಡೈವರ್ಟ್ ಮಾಡಬಾರ್ದು. ನಾವು ದೇಶದ ವಿಚಾರ ಮಾತಾಡೋದು. ಇಬ್ಬಾಗನ ಪದನೇ ಬಂದಿಲ್ಲ ಅಲ್ಲಿ. ಇಬ್ಬಾಗನ ಪದ ಬಂದಿಲ್ಲ. ಇದೇ ಡಿ.ಕೆ. ಶಿವಕುಮಾರ್ ತಪ್ಪಿಗೆ ಅರಿವಿಗೆ ಶಾಸಕರನ್ನ ಕರ್ನಾಟಕದ ಸಮಸ್ಯೆ ಯಾಕೆ ಮಾತಾಡಲಿಲ್ಲ? ಪ್ರತ್ಯೇಕತೆ ವಿಚಾರ ಸರ್ ನೋಡಿ ನೋಡಿ, ವಿಷಯಾಂತರ ಆಗ್ಬಾರ್ದು. ನಾವು ಮತ್ತೆ ಈ 14 ಕ್ಷೇತ್ರಗಳ ಬಗ್ಗೆ ಯಾವುದೇ ವಿಚಾರಕ್ಕೂ ಕೂಡ ನಾವು ಉತ್ತರ ಕೊಡಕ್ಕೆ ರೆಡಿ ಇದೀವಿ. ಆದ್ರೆ ಸ್ನೇಹಿತರು ಏನ್ ಹೇಳ್ತಾ ಇದ್ದಾರೆ, ಇಬ್ಬಾಗ ಅಂತ ಹೇಳಿದ ಪ್ರಶ್ನೆ ಬೇರೆ, ಅವರಿಗೆ ನೀವು ಬೇರೆ ಅಲ್ಲ ಅವ್ರು ಹೇಳ್ತಿದ್ರ. ನೋಡಿ ಡಿ.ಕೆ. ಸುರೇಶ್ ದೇಶ ಇಬ್ಬಾಗ ಮಾಡುವಂತ ಪದ ಅಂತ ಬಂದಾಗ ಅವರು ಆ ಪದವನ್ನ ಯಾಕೆ ಉಪಯೋಗಿಸಿದ್ರು? ಎಲ್ಲೋಗಿದ್ರು ನಿಮ್ ಸಂಸದರು? ಯಾಕೆ ಜಿಎಸ್ಟಿ ಬಗ್ಗೆ ಮಾತಾಡಿದ್ರು? 108 ಮಾತುಗಳು ತಾವ್ ಹೇಳಿರೋದು ನಾನು ಜಿಎಸ್ಟಿ ಬಗ್ಗೆ ಯಾಕೆ ಮಾತಾಡಿದ್ರು? ನನ್ನ ಪ್ರಶ್ನೆಗೆ ಉತ್ತರ ತಗೊಳ್ತೀನಿ. ನಾನು ಕೇಳಿದ ಪ್ರಶ್ನೆ ಅದಲ್ಲ. ನಾನು ಕೇಳಿದ್ದು ಡಿ.ಕೆ. ಎಚ್.ಡಿ.ಕೆ. ಮಧ್ಯೆ ಫೈಟ್ ಆಗ್ತಾ ಇತ್ತು. ಆರ್ ಅಶೋಕ್ ಅವರು ಮಧ್ಯೆ ಒಂದು ಹೇಳಿಕೆ ಕೊಟ್ಟರು. ಈ ಸಮಯದಲ್ಲಿ ಇದು ಬೇಕಾಗಿತ್ತಾ ಅಂತ ಹೇಳಿ, ಅಥವಾ ಇದು ಯಾವುದರ ಸೂಚನೆ ಅಂತ ಅಂದ್ರೆ, ನಾನೂ ಕೂಡ ಒಕ್ಕಲಿಗ ನಾಯಕರೇ, ನಾನೂ ಒಬ್ಬ BJPಯಲ್ಲಿದ್ದೀನಿ, JDS ಮತ್ತು ಕಾಂಗ್ರೆಸ್ ಮಾತ್ರ ಅಲ್ಲ ಒಕ್ಕಲಿಗರು, BJPಗೂ ಕೂಡ ಒಕ್ಕಲಿಗರು ಓಟ್ ಹಾಕ್ತಾರೆ ಅನ್ನುವಂತಹ ಇದು, ಅಥವಾ ನಾನು ಕೂಡ ನಾಯಕ ಅನ್ನುವ ಒಂದು ಸೂಚನೆನೋ ಏನಿದು ಸರ್? ಈ ಚುನಾವಣೆ ನಾವು ಒಟ್ಟಿಗೆ ಎದುರಿಸ್ತಾ ಇದೀವಿ. ಅದು ದೇಶಕ್ಕೆ ಗೊತ್ತಿರುವಂತದ್ದು, ಜನರಿಗೆ ಗೊತ್ತಿರುವಂತದ್ದು. ಇದ್ ಮಾಡ್ಬೇಕಾದಾಗ ನಾವು 10 ವರ್ಷಗಳ ಸಾಧನೆಯ ಮೋದಿಯ ಸಾಧನೆಯನ್ನ ಮಾನ್ಯ ದೇವೇಗೌಡರು ಒಪ್ಪಿದ್ದಾರೆ, ಮಾನ್ಯ ಮೋದಿ ಅವರು ಕೂಡ ಜನರಿಗೆ ಹೇಳಿದ್ದಾರೆ, ಜನರು ಒಪ್ಪಿದ್ದಾರೆ. ಆ ಒಂದು ಇದ್ರ ಮೇಲೆ ಹೋಗ್ತಾ ಇರ್ಬೇಕಾದಾಗ ಇಲ್ಲಿ ನಿಮ್ಮ ಕಾರ್ಯಗಳು ನಡಿಬೇಕು, ನಿಮ್ಮ ಸಾಧನೆಗಳು ಮಾತಾಡ್ಬೇಕೆ ಹೊರತು ಇಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ಚುನಾವಣೆ ಅಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸಾಧನೆ ಬಗ್ಗೆ ಮಾತಾಡಿದಿರಿ ನೋಡೋಣ ಸರ್. ನಾವು ಸರ್ 10 ವರ್ಷದ ಸಾಧನೆಯನ್ನ ನಾವು ಜನರ ಮುಂದೆ ಇಟ್ಟಿದ್ದೀವಿ. 10 ವರ್ಷದ ಏನ್ ಸಾಧನೆ ಇದೆ ಜನರ ಮುಂದೆ ಇಟ್ಟಿವೆ. ಕಾಂಗ್ರೆಸ್ ಏನ್ ಸಾಧನೆ ಇಟ್ಟಿದೆ? 50 ವರ್ಷದ ಬರೀ ಸ್ಕ್ಯಾಮ್ ಗಳ ಸಾಧನೆ ಅವ್ರದ್ದು. ನಮ್ದು ನೀತಿ ಡೆವಲಪ್ಮೆಂಟ್ ಸಾಧನೆ, ಮುಂದಿನ 25 ವರ್ಷಗಳ ಅಜೆಂಡಾ ಏನಿದೆ ನಮ್ದು ಅನ್ಬಿಟ್ಟು ನಾವ್ ಹೇಳುವಂತದ್ದು. ಅವ್ರೇನ್ ಹೇಳಕ್ಕಾಗತ್ತೆ? ಅವ್ರೇನ್ ಮಾಡಕ್ಕಾಗತ್ತೆ? 2004ರಿಂದ 2014ವರೆಗೂ ಎ ಇಂದ ಝೆಡ್ ವರ್ಗು ಮಾಡಿರುವಂತ ಸ್ಕ್ಯಾಮ್ಸ್ ಗಳು ಹೇಳ್ತಾರೆ ಹೊರತು ಇವಾಗ ಕೊಟ್ಟಿರೋ ಇಲ್ಲ 5 ಗ್ಯಾರಂಟಿಗೆ ಇನ್ನೊಂದು ಯಾವುದು ಪೂರೈಸಲಕ್ಕಾಗದ್ದು ಆಗುವಂತದ್ದು ಅಂತ ನಿಂತ್ಕೊಂಡು ಹೋಗಿ ಹೇಳ್ಬೇಕು. ಮತ್ತೆ ಪದನ ಕೊಟ್ಟಿದ್ದೆ ಕಾಂಗ್ರೆಸ್, ಡಿ.ಕೆ. ಶಿವಕುಮಾರ್ ಅವರು. ಮಾನ್ಯ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿಯೇ ಮಂಡ್ಯದಲ್ಲಿ ನಿಂತ್ಕೊಂತ ಇದ್ದಾರೆ. ತಮ್ಮ AICC ಮಾಜಿ ಅಧ್ಯಕ್ಷರು ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಸರ್? ಅಲ್ಲಿ ಎಲ್ಲಿಂದ? ಅವ್ರು ಹೇಳ್ತಾರೆ ಉತ್ತರದಿಂದ ದಕ್ಷಿಣಕ್ಕೆ ಅಂತ. ಇದು ಯಾವ ನನ್ನ ಕರ್ಮಭೂಮಿ ಜನ್ಮಭೂಮಿ ಅಂತ ಹೋಗಿರೋಂಥದ್ದು. 3 ಪ್ರಧಾನಮಂತ್ರಿ ಕೊಟ್ಟಂತ ಕ್ಷೇತ್ರನ ಬಿಟ್ಟು ರಣರಂಗ ಬಿಟ್ಟು ಓಡೋದವ್ರನ್ನ ಏರಿಗಳಂತಾರೆ ಸರ್. ಅಲ್ಲಿ ಇದೇ ರಾಜ್ಯದಲ್ಲಿ ಹುಟ್ಟಿ ಅದನ್ನ ಕುಮಾರಸ್ವಾಮಿ ಅಮೇತಿ 3 ಪ್ರಧಾನಮಂತ್ರಿಗಳು ಎಲ್ಲೋ ನೋಡಿ. ಮಿಥ್ಯ ಪ್ರಸಾದ್ ಆ ಒಂದು ಫ್ಯಾಮಿಲಿ ಆಸ್ತಿ ಇಂಡಿ ಒಕ್ಕೂಟದಲ್ಲಿ ಆ ಫ್ಯಾಮಿಲಿ ಸಿಪಿಐ ದೇಶಕ್ಕೋಸ್ಕರ ಪ್ರಾಣ ಕಳ್ಕೊಂಡಿದ್ದಾರೆ. ಅವರಪ್ಪ ಪ್ರಾಣ ಕಳ್ಕೊಂಡಿದ್ದಾರೆ. ಬಿಜೆಪಿನಲ್ಲಿ ತೋರಿಸಿ ಹೇಳಿ ಈ ದೇಶಕ್ಕೋಸ್ಕರ ಕಾಂಗ್ರೆಸ್ ನಿಮ್ಮ ಪಾರ್ಟಿನಲ್ಲಿ ನಿಮಗೆ ಬಿಜೆಪಿ
ಕಾಂಗ್ರೆಸ್ ತಾಕತ್ತು ಗ್ಯಾರಂಟಿ ಇದೆಯಾ ಅನ್ನೋ ಅಲ್ಲಿ? ಪದನ ಅಪೋಸ್ ಮಾತಾಡ್ಬೇಕಾದ್ರೆ ಮಾಡಿದ್ರು. ನೀವಲ್ಲಿ. ಕಾಂಗ್ರೆಸ್ ಸರ್, ಗ್ಯಾರಂಟಿ ಅನ್ನೋ ಪದನ ಇವಾಗ ಅಪೋಸ್ ಉತ್ತರ ಮಾಡಿದ್ರು. ಕೊಡ್ಸಲ್ಲಿ ಇವತ್ತು ಯಾಕೆ ನೀವು ಅದನ್ನ ಅಮೇಠಿಯಿಂದ ಇಡೀ ಯಾಕೆ ದೇಶದಿಂದ ವಯನಾಡಿಗೆ ತಗೊಂಡು ಓಡೋದ್ರು? ನೀವು ರಾಜಕೀಯ ಆಗ್ಬೇಕು. ಆ ಅಮೇಠಿಯಿಂದ ಟೈಟ್ಲು ಕೊಟ್ಟು ಯಾಕೆ ನಾವು ಓಡೋದ್ರು? ನೀವು ಈಗ ಗ್ಯಾರಂಟಿ ಆಯ್ತು ಕೊಟ್ಟರು ನಾವು. ಮಂಡ್ಯದಿಂದ ಇಂಡಿಯಾದ ಕಡೆ ಹೋಗ್ತಾ ಇದ್ದೀರಿ ನೀವು ಬೇಡ